ನಿನ್ನೆ ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ 24ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಇದು ಗ್ರೂಪ್ ಡಿ ಅಲ್ಲಿತ್ತು. ಇದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇತ್ತು. ಹಾಗೆ ಸೌತ್ ಆಫ್ರಿಕಾ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಅಂದರೆ ಬಾಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ನ್ಯೂಜಿಲೆಂಡ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 175 ರನ್ ಗಳಿಸಿದ್ರು. ಇನ್ನೂ ಸ್ವಲ್ಪ ಒಂದು 200 ಮೇಲೆ ರನ್ ಗಳಿಸುವ ಅವಕಾಶ ಇತ್ತು. ಮಧ್ಯದಲ್ಲಿ ಸ್ಟಾರ್ಟಿಂಗ್ ವಿಕೆಟ್ ಕಳ್ಕೊಂಡ್ರು. ನೆಕ್ಸ್ಟು ಮಾರ್ಕ್ ಚಾಂಪನ್ ಹಾಗೆ ಡೇರಿ ಮಿಚೆಲ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ದರು. ಬಟ್ ಕೊನೆಯಲ್ಲಿ ಟೇಲೆಂಡರ್ಸ್ ಹಾಗೆ ಫಿನಿಷರ್ಸು ಅಷ್ಟೊಂದು ಮ್ಯಾಚ್ ಫಿನಿಷ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ನೋಡೋದಾದರೆ ಫಿನ್ ಅಲ್ಲೇನ್ ಓಪನರು 17 ಬಾಲಿಗೆ 31 ರನ್ನು, ಹಾಗೆ ಮಾರ್ಕ್ ಚಾಂಪನ್ ಅವರು 26 ಬಾಲಿಗೆ 38, ಹಾಗೆ ಡೇರಿ ಮಿಚೆಲ್ 24 ಬಾಲಿಗೆ 32 ಹೊಡೆದಿದ್ದು ಒಂದು ಅತ್ಯುತ್ತಮ ಸ್ಕೋರ್ ಆಗಿತ್ತು. ಕೊನೆಯಲ್ಲಿ ಜಿಮಿ ನಿಶಮ್ ಅವರು ನಾಟ್ಔಟ್ ಆಗದೆ 15 ಬಾಲಿಗೆ 23 ರನ್ ಹೊಡೆದ್ರು. ಓವರಾಲ್ ಆಗಿ ಒಂದು ನಾರ್ಮಲ್ ಓಕೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ನ್ಯೂಜಿಲೆಂಡ್ ಅವರು. ಇನ್ನೊಂದು 25 ರನ್ ಶಾರ್ಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಅದು ಒಂದು ಒಳ್ಳೆ ಬ್ಯಾಟಿಂಗ್ ಪಿಚ್, ಫ್ರೆಂಡ್ಲಿ ಪಿಚ್ ಇದೆ. ಆವಾಗಲೂ ಎಲ್ಲ ಮ್ಯಾಚ್ ಆಲ್ಮೋಸ್ಟ್ 190 200 ಪ್ಲಸ್ ಹೋಗುತ್ತೆ. ಆದರೆ 175 ಕಮ್ಮಿ ಆಗಿತ್ತು. ಯಾಕಂದರೆ ಇದು ಮಾರ್ಕ್ ಆ್ಯನ್ಸನ್ ಅವರು ಒಳ್ಳೆ ಬಾಲಿಂಗ್ ಹಾಕಿದ್ರು. 4 ಓವರಲ್ಲಿ 40 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಅತ್ಯುತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಕೇಶವ್ ಮಹಾರಾಜ್ 1 ವಿಕೆಟ್, ಹಾಗೆ ಬಾಷ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು. ಹಾಗೆ ಲುಂಗಿ ನಿಗಡಿಗ್ ಅವರು 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಈ ಚೇಸಿಂಗ್ ಬಂದುತ್ತಿರುವ ಸೌತ್ ಆಫ್ರಿಕಾ ಅವರು ಯಾವುದೇ ಅಡೆತಡೆ ಇಲ್ಲದೆ ಆರಾಮ್ಸೆ 17.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 178 ರನ್ ಹೊಡೆದು, ಹಾಗೂ ಈ ಪಂದ್ಯವನ್ನು 7 ವಿಕೆಟಿಂದ ಗೆದ್ದುಕೊಂಡು ಅಂತ ಹೇಳ್ಬೋದು. ಇನ್ನು ಓಪನರ್ ಆದ ಹಾಗೆ ಕ್ಯಾಪ್ಟನ್ ಆದ ಆ್ಯಡನ್ ಮ್ಯಾಕ್ರಮ್ ಅವರು 44 ಬಾಲಿಗೆ 86 ರನ್ ಹೊಡೆದ್ರು, ನಾಟ್ಔಟ್ ಆಗದೆ. 8-4 ಹಾಗೆ 4 ಸಿಕ್ಸ್ ಇತ್ತು. ಇನ್ನು ಬೇರೆಲ್ಲ ಬ್ಯಾಟ್ಸ್ಮನ್ನಿಂದ ಒಂದು ಉತ್ತಮ ಕಾಂಟ್ರಿಬ್ಯೂಷನ್ ಬಂತು ಅಂತ ಹೇಳ್ಬೋದು. ಕ್ವಿಂಟನ್ ಡಿಕಾಕ್ 20 ರನ್ನು, ರಿಕಲ್ಟನ್ 21 ರನ್ನು, ಹಾಗೆ ಬ್ರೆವಿಸಸ್ 21, ಹಾಗೆ ಡೇವಿಡ್ ಮಿಲ್ಲರ್ ಕೊನೆಯಲ್ಲಿ ನಾಟ್ಔಟ್ ಆಗದೆ 24 ರನ್ ಹೊಡೆದು ಈ ಒಂದು ಸ್ಕೋರ್ನ ಆರಾಮ್ಸೆ ಗೆದ್ದರು. ಸೌತ್ ಆಫ್ರಿಕಾ 3 ಮ್ಯಾಚ್ ಗೆದ್ದು ಒಂದು ಆಲ್ಮೋಸ್ಟ್ ಕ್ವಾಲಿಫೈ ಆಗೋ ಹಂತದಲ್ಲೇ ಇದೆ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ನೋಡಿದ್ರೆ ಲೋಕಿ ಫರ್ಗಸನ್, ಜಮಿ ನಿಶಮ್ ಹಾಗೆ ರಚಿನ್ ರವೀಂದ್ರ ತಲಾ 1 ವಿಕೆಟ್ ಪಡ್ಕೊಂಡ್ರು. ಅದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಅತ್ಯುತ್ತಮ ಬಾಲಿಂಗ್ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ಚೇಸಿಂಗ್ನಲ್ಲಿ ಸೌತ್ ಆಫ್ರಿಕಾ ಮೊದಲಿಂದನೂ ಮೇಲುಗೈ ಸಾಧಿಸ್ತು ಅಂತ ಹೇಳ್ಬೋದು. ಇದಿಷ್ಟು ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಇನ್ನು ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ವರ್ಲ್ಡ್ ಕಪ್ಪಲ್ಲಿ 5 ಸಲ ಮುಖಾಮುಖಿ ಆಗಿದೆ. 5 ಸಲನೂ ಸೌತ್ ಆಫ್ರಿಕಾ ಗೆದ್ದಿರೋದೇ ಇಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಕೀಪರಲ್ಲಿ ಮೋಸ್ಟ್ ಡಿಸ್ಮಿಸಲ್ T20 ವರ್ಲ್ಡ್ ಕಪ್ನಲ್ಲಿ ಧೋನಿಯವರು ಇದ್ದರು 32. ಅವರು ಹಿಂದಾಕಿ ಕ್ವಿಂಟನ್ ಡಿಕಾಕ್ ಟಾಪಿಗೆ ಹೋಗಿದ್ದಾರೆ 33. ಧೋನಿಯವರು 32 ಇದ್ದಾರೆ. ಕಮ್ರಾನ್ ಅಕ್ಮಲ್ 30 ಇದ್ದಾರೆ. ಹಾಗೆ ದಿನೇಶ್ ರಾಮ್ದಿನ್ನನ್ ಅವರು ವೆಸ್ಟ್ ಇಂಡೀಸ್ ಪ್ಲೇಯರ್ 27ರಲ್ಲಿದ್ದಾರೆ. ಹಾಗೆ ಇನ್ನು T20 ವರ್ಲ್ಡ್ ಕಪ್ನಲ್ಲಿ ಯಾವುದೇ ಸೋಲಿಲ್ಲದ ಆಪೋಸಿಷನ್ ವಿರುದ್ಧ ಎಲ್ಲ ಮ್ಯಾಚು ಗೆದ್ದಿರೋದ್ರಲ್ಲಿ ಹೈಯೆಸ್ಟ್ ಬಾಂಗ್ಲಾ ವರ್ಸಸ್ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾವರು ಆ ಬಾಂಗ್ಲಾ ಮೇಲೆ 6 ಸಲ ಗೆದ್ದಿದ್ದಾರೆ, ಯಾವುದೇ ಸೋತಿಲ್ಲ. ಪಾಕಿಸ್ತಾನವರು ಬಾಂಗ್ಲಾ ಮೇಲೆ 6 ಸಲ ಗೆದ್ದಿದ್ದಾರೆ, ಯಾವುದೇ ಸೋತಿಲ್ಲ. ಹಾಗೆ ಇಂಡಿಯಾದವರು ಬಾಂಗ್ಲಾದೇಶ್ ಮೇಲೆ 5 ಸಲ ಗೆದ್ದಿದ್ದಾರೆ, ಯಾವತ್ತೂ ಸೋತಿಲ್ಲ T20 ವರ್ಲ್ಡ್ ಕಪ್ಪಲ್ಲಿ. ಹಾಗೆ ಸೌತ್ ಆಫ್ರಿಕಾ ಅವರು ನ್ಯೂಜಿಲೆಂಡ್ ಮೇಲೆ 5 ಸಲ ಗೆದ್ದಿದ್ದಾರೆ, ಯಾವತ್ತೂ ಸೋತಿಲ್ಲ. ಒಂದು ಒಳ್ಳೆ ರೆಕಾರ್ಡ್ ಅಂತಲೇ ಹೇಳ್ಬೋದು. ಓವರಾಗಿ ಒಳ್ಳೆ ಪ್ರದರ್ಶನ ಕೊಟ್ಟರು ಸೌತ್ ಆಫ್ರಿಕಾ. ಹಾಗೆ ಟೇಬಲಲ್ಲಿ ಟಾಪಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು. 3 ಮ್ಯಾಚ್ ವಿನ್ನಾಗಿ 6 ಪಾಯಿಂಟ್ ತೊಗೊಂಡು ಪ್ಲಸ್ 1.477 ರನ್ ರೇಟಲ್ಲಿದ್ದಾರೆ. ನ್ಯೂಜಿಲೆಂಡ್ ಸೆಕೆಂಡ್ ಪೊಸಿಷನ್ ಇದ್ದಾರೆ. ಲಾಸ್ಟ್ ಮ್ಯಾಚ್ ಕೆನಡಾ ಮೇಲೆ ಇರುತ್ತೆ. ಆಲ್ಮೋಸ್ಟ್ ಅವರು ವಿನ್ ಆದರೆ ಕ್ವಾಲಿಫೈ ಆದಂಗೆ ಈ ಗ್ರೂಪಿಂದ ಅಂತ ಹೇಳ್ಬೋದು. ಇದಿಷ್ಟು ಈ ಪಂದ್ಯದ ಒಂದು ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.